ಗಸಗಸೆ ಪಾಯಸ ಮಾಡುವ ವಿಧಾನ ನೋಡೋಣ. ಒಂದು ಇಡೀ ಕಾಯಿ ತುರ್ಕೊಂಡಿದ್ದೀನಿ, 3/4 ಕಪ್ ಬೆಲ್ಲ, 3/4 ಕಪ್ಪು ಗಸಗಸೆ, ಏಲಕ್ಕಿ. ಗಸಗಸೆ ಹಸಿ ವಾಸನೆ ಹೋಗುವ ತನಕ ಸ್ವಲ್ಪ ಹುರ್ಕೋಬೇಕು. ತೆಂಗಿನಕಾಯಿ ತುರಿನ ರುಬ್ಕೊಂಡು ಹಾಲು ತಗೋಬೇಕು. ಕಾಯಿ ಹಾಲು ಒಂದು ಪಾತ್ರಕ್ಕೆ ಹಾಕಿ ಇಟ್ಕೊಳ್ಳಿ. ಮಿಕ್ಸಿ ಜಾರಿಗೆ ಗಸಗಸೆ ಹುರಿದಿರೋದು ಹಾಕ್ಕೊಂಡು ಸ್ವಲ್ಪ ನೀರು, ಏಲಕ್ಕಿ ರುಬ್ಕೋಬೇಕು. ನೋಡಿ, ಇಷ್ಟು ನುಣ್ಣಗೆ ರುಬ್ಬಿ ಪಾತ್ರಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಬಿಸಿ ಆದ ತಕ್ಷಣ ಬೆಲ್ಲ ಹಾಕ್ಕೊತಾ ಇದ್ದೀನಿ, ತಳ ಹಿಡಿಯುತ್ತೆ. ಇದು ಕುದಿ ಬಂದ್ರ ಮೇಲೆ ಸ್ವಲ್ಪ ಕಾಯಿ ಹಾಲು ಎತ್ತಿಟ್ಟಿರೋದು ಹಾಕ್ತಾ ಇದ್ದೀನಿ. ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ ಎಲ್ಲ ಹುರಿದು ಹಾಕಿದ್ರೆ ಪಾಯಸ ರೆಡಿ. ಗಸಗಸೆ ಪಾಯಸ ರೆಡಿಯಾಗಿದೆ. ನಾವು ಯಾವಾಗಾದರೂ ಅಪರೂಪಕ್ಕೆ ಮಾಡ್ತೀವಿ. ಚೆನ್ನಾಗಿ ನಿದ್ದೆ ಬರುತ್ತೆ, ಆರೋಗ್ಯಕ್ಕೆ ಒಳ್ಳೆಯದು. ನನ್ನ ಅಡುಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.